ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಇರುವುದೇ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಈ ವಾಕ್ಯ ಭಾಗಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರತಿ ಮುಂಜಾನೆಯಲ್ಲಿ ನಾವು ದೇವರ ಸಾನ್ನಿಧ್ಯದಲ್ಲಿ ಸಂತೋಷವಾಗಿಯೇ ಬರಬೇಕು, ಉಲ್ಲಾಸದಲ್ಲಿಯೇ ದಿನವನ್ನು ಆರಂಭಿಸಬೇಕು. ಆದರೆ ಇಲ್ಲ ಬ್ರದರ್, ನನ್ನ ಬದುಕು ಹಾಗಿಲ್ಲ, ನೀವು ಸುಮ್ಮನೆ ಇರಿ, ನೀವು ಇದವಾಗಿ ಹೇಳಬೇಡ್ರಿ, ಬರೀ ನನ್ನ ಬದುಕಿನಲ್ಲಿ ವ್ಯಥೆ ಇದೆ, ಕಷ್ಟವಿದೆ, ಹೊರೆ ಇದೆ, ಭಾರವಿದೆ ಅಂತ ಹೇಳ್ತಿದ್ದೀರಾ. ಪ್ರಿಯ ದೇವರ ಜನರೇ, ಒಂದು ಬಾರಿ ಯೇಸು ಜನರನ್ನು ನೋಡಿದಾಗ ಆ ಜನರೆಲ್ಲರೂ ಕೂಡ ಕಷ್ಟಪಡ್ತಾ ಇದ್ರು, ಹೊರೆ ಹೊರತಾ ಇದ್ರು, ಭಾರವನ್ನು ಹೊತ್ತವರಾಗಿದ್ದರು. ಅವರೆಲ್ಲರನ್ನು ನೋಡಿ ಯೇಸು ಏನು ಹೇಳಿದ್ರು ಗೊತ್ತಾ? ಎಲ್ಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಪ್ರಿಯ ದೇವ ಜನರೇ, ಈ ದಿನದಲ್ಲಿ ನಾವು ಕಲಿಯುವ ವಾಕ್ಯವು ಅದೇ ಆಗಿದೆ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 28ನೇ ವಚನದಲ್ಲಿ, ಎಲ್ಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಪ್ರಿಯ ದೇವ ಜನರೇ, ನಾವೀ ಭೂಲೋಕದಲ್ಲಿ ಎಲ್ಲರೂ ಕೂಡ ಕಷ್ಟಪಡುವವರೇ ಇದ್ದೇವೆ, ಹೌದಲ್ವಾ? ಅಯ್ಯೋ ಕಷ್ಟ ಅಂತ ಹೇಳ್ಬಿಡ್ರಿ ಬ್ರದರ್, ನನ್ನ ಬದುಕಿನಲ್ಲಂತೂ ನಾನು ಬಹಳ ಕಷ್ಟಪಟ್ಟಿದ್ದೇನೆ ಅಂತ ಹೇಳುವವರು ನಾವಿದ್ದೇವೆ. ಭಾರ ಹೊರುವವರು, ಹೊರೆ ಹೊರುವವರು ನಾವೆಲ್ಲರೂ ಕೂಡ ಹೌದು. ಏನಾದರೂ ಒಂದು ವಿಷಯಗಳಲ್ಲಿ ನಾವು ಹೊರೆ ಹೊರುತ್ತಾ ಇರ್ತೀವಿ, ಭಾರ ಹೊರುತ್ತಾ ಇರ್ತೀವಿ. ಕೆಲವೊಬ್ರಿಗೆ ಅದು ರೋಗವಾಗಿರ್ತದೆ, ಕೆಲವೊಬ್ರಿಗೆ ಅದು ಸಾಲವಾಗಿರ್ತದೆ, ಕೆಲವೊಬ್ರಿಗೆ ಅದು ಏನೋ ಒಂದು ಕೊರತೆಗಳು, ಕೆಲವೊಬ್ರಿಗೆ ಅದು ಅವಮಾನಗಳು, ಎಲ್ಲವನ್ನು ನಾವು ಹೊರುತ್ತಾ ಭಾರದಲ್ಲಿ ಸಾಗುತ್ತಾ ಇರ್ತೀವಿ, ಹೌದಲ್ವಾ? ನೀವು ಹೇಳ್ಬೋದು, ಬ್ರದರ್ ನೀವು ನನ್ನ ಬಗ್ಗೆನೇ ಮಾತನಾಡ್ತಿದ್ದೀರಂತ. ಪ್ರಿಯ ಸಹೋದರ ಸಹೋದರಿ, ಈ ಮುಂಜಾನೆ ದೇವರು ನಿಮ್ಮ ಬಗ್ಗೆನೇ ಮಾತನಾಡ್ತಾ ಇದ್ದಾರೆ. ಹೌದು, ಯಾಕೆಂದರೆ ನೀವು ಕಷ್ಟಪಡುವುದನ್ನು ಯೇಸು ನೋಡಿದ್ದಾರೆ, ನೀವು ಭಾರ ಹೊರುವುದನ್ನು ಯೇಸು ನೋಡಿದ್ದಾರೆ, ನೀವು ಹೊರೆ ಹೊರುವುದನ್ನು ಯೇಸು ನೋಡಿದ್ದಾರೆ. ನೀವು ಪಡುತ್ತಿರುವ ಎಲ್ಲ ಸಂಕಟಗಳು, ನೋವು, ಕಣ್ಣೀರು, ನಿಮ್ಮ ರೋಗ ಅವಸ್ಥೆಗಳು ಯೇಸು ನೋಡಿದ್ದಾರೆ. ನೀವು ಹೇಳ್ಬೋದು, ಬ್ರದರ್ ಹೌದು ನನಗೆ ಯಾರೂ ಇಲ್ಲ, ನಾನು ಎಷ್ಟು ಕಷ್ಟಪಡುವಾಗಲೂ ನನ್ನನ್ನು ಯಾರೂ ನೋಡಿಲ್ಲ ಅಂತ. ಇಲ್ಲ, ಒಂದು ದಿನ ಜನರು ಕಷ್ಟಪಡುವುದನ್ನು, ಭಾರ ಹೊರುವುದನ್ನು ಯೇಸು ನೋಡಿದರು. ನೋಡಿ ಏನು ಹೇಳಿದ್ರು ಗೊತ್ತಾ? ಎಲೆ ಕಷ್ಟಪಡುವವರೇ, ಭಾರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂತ ಯೇಸು ಹೇಳಿದ್ರು. ಅದೇ ಮಾತನ್ನು ಯೇಸು ಇವತ್ತು ನಿಮ್ಮನ್ನು ನೋಡಿಯೂ ಹೇಳ್ತಾ ಇದ್ದಾರೆ, ನೀವೆಲ್ಲರೂ ಯೇಸುವಿನ ಬಳಿಗೆ ಬನ್ನಿರಿ. ಯಾಕೆ ಬ್ರದರ್? ಯಾಕೆಂದರೆ ಆತನು ನಿಮಗೂ ನಮಗೂ ವಿಶ್ರಾಂತಿ ಕೊಡುವ ಯೇಸು ಆಗಿದ್ದಾರೆ. ನಾವೆಷ್ಟೋ ಬಾರಿ ಅಂದ್ಕೊಳ್ತೀವಲ್ಲ, ಎಂದು ಹೋಗ್ತದೆ ಈ ಕಷ್ಟ, ಯಾವಾಗ ತೀರ್ತದೆ ಈ ಹೊರೆ ಹೊರುವುದು, ಯಾವಾಗ ನನ್ನನ್ನು ಬಿಟ್ಟು ಅಗಲ್ತದೆ ಈ ರೋಗ. ಪ್ರಿಯ ದೇವ ಜನರೇ, ನೀನು ಯೇಸುವಿನ ಬಳಿ ಬರುವುದಾದರೆ ನಿಮಗೆ ವಿಶ್ರಾಂತಿ ದೊರೆಯುತ್ತದೆ. ಆ ವಿಶ್ರಾಂತಿ ನಿನ್ನನ್ನು ಈ ಎಲ್ಲ ಭಾರಗಳಿಂದ, ಈ ಎಲ್ಲ ಹೊರೆ ಹೊರುವ ಸಂಗತಿಗಳಿಂದ ಅದು ಬಿಡುಗಡೆ ಮಾಡುವಂಥದ್ದಾಗ್ತದೆ. ಹಾಗಾಗಿ ಈ ಮುಂಜಾನೆಯಲ್ಲಿ ನೀವು ಕಷ್ಟಪಡುವವರು, ಭಾರ ಹೊತ್ತವರು ಆಗಿರುವಾಗ ಯೇಸು ನಿಮ್ಮನ್ನು ನೋಡಿ ಕರೀತಾ ಇದ್ದರೆ, ನನ್ನ ಬಳಿಗೆ ಬನ್ನಿರಿ ಅಂತ. ನೀವು ಆತನ ಬಳಿಯಲ್ಲಿ ಇರುವುದಾದರೆ, ಆತನ ಪಾದವನ್ನು ಆಯ್ಕೆ ಮಾಡಿಕೊಳ್ಳುವುದಾದರೆ, ನಿಶ್ಚಯವಾಗಿ ಆತನು ನಿಮಗೆ ವಿಶ್ರಾಂತಿಯನ್ನು ಕೊಡುವ ದೇವರಾಗಿದ್ದಾರೆ. ಎಂತಹ ವಿಶ್ರಾಂತಿ? ಒಂದು ಸಮಾಧಾನಕರವಾದ ವಿಶ್ರಾಂತಿ, ಯಾವ ಚಿಂತೆ, ಹೊರೆ, ಭಾರ ಹೊರದಂತೆ ಒಂದು ಸಮಾಧಾನದ ವಿಶ್ರಾಂತಿಯನ್ನು, ಒಂದು ನೆಮ್ಮದಿಯ ಕಾರ್ಯಗಳನ್ನು ದೇವರು ನಿಮಗೆ ಉಂಟು ಮಾಡಿಕೊಡುವವರಾಗಿದ್ದಾರೆ. ನಂಬಿಕೆ ಇಡ್ತೀರಾ? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರ. ಈ ಮುಂಜಾನೆಯಲ್ಲಿ ಪ್ರಿಯ ಮಕ್ಕಳೊಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಅವ್ರ ಭಾರ ಹೊರುವುದನ್ನು, ಅವರು ಹೊರೆ ಹೊತ್ತದ್ದನ್ನು ನೀನು ನೋಡಿದ್ದೀರಾ ಕರ್ತನೆ. ಆ ನೋಡಿ ಇವತ್ತು ಅವರನ್ನು ನೀನು ಕರೆಯುತ್ತಿರುವುದಕ್ಕಾಗಿ ಸ್ತೋತ್ರ. ಅವರನ್ನು ಆಶೀರ್ವದಿಸು. ಅವರ ಜೀವಿತದಲ್ಲಿ ಒಂದು ವಿಶ್ರಾಂತಿಯನ್ನು ಉಂಟು ಮಾಡಿರಿ, ಒಂದು ಸಮಾಧಾನವನ್ನು ಉಂಟು ಮಾಡಿರಿ. ಈ ದಿನ ನೀನು ಅವರನ್ನು ಕರೆದು ಅವರ ಭಾರವನ್ನು ತೆಗೆದುಹಾಕು, ಅವರ ಹೊರೆಯನ್ನು ತೆಗೆದುಹಾಕು, ಅವರ ರೋಗ ಸಂಕಟಗಳನ್ನು ತೆಗೆದುಹಾಕಿ ಅವರಿಗೊಂದು ವಿಶ್ರಾಂತಿಯನ್ನು ದಯಪಾಲಿಸು. ನೀನು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲವೂ ನಿನ್ನ ಕೃಪೆಯಲ್ಲಿ ನಾನು ಒಪ್ಪಿಸಿಕೊಡ್ತೇನೆ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರ ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.